ವಿಷಯಗಳನ್ನು ನಾವು ನ್ಯೂಸ್ ಪೇಪರ್ನಿಂದ ಓದಿ ತಿಳಿಯಬಹುದು, ರೇಡಿಯೋನಿಂದ ಕೇಳಿ ತಿಳಿಯಬಹುದು ಹಾಗೂ ದೂರದರ್ಶನದಿಂದ ನೋಡಿ ತಿಳಿಯಬಹುದು. ಇಲ್ಲಿ ನಾವು ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್ ಇವುಗಳನ್ನು ವಿಷಯ ನೋಡಲು ತಿಳಿಯುತ್ತೀವಿ ಅಲ್ಲ, ಇವುಗಳು ಮಾಧ್ಯಮಗಳೇ. ಹಿಂದಿನ ಕಾಲದಿಂದಲೂ ಮಾನವ ಬದಲಾಗುತ್ತಾ ಬಂದಿದ್ದಾನೆ. ಮೊದಲು ಬೆಂಕಿಯನ್ನು ಕಂಡುಹಿಡಿದ, ಅನಂತರ ಆಹಾರವನ್ನು ಬೇಯಿಸುವುದನ್ನು ಕಂಡುಹಿಡಿದ, ಅನಂತರ ಕೃಷಿ ಮಾಡುವುದನ್ನು ಕಂಡುಹಿಡಿದ. ಹೀಗೆ ಮಾನವ ಎಲ್ಲ ವಿಷಯಗಳನ್ನು ಕಂಡುಹಿಡುತ್ತಾ ಬರುತ್ತಿದ್ದಾನೆ. ಈ ಆವಿಷ್ಕಾರಗಳಲ್ಲಿ ಮಾಧ್ಯಮ ಕೂಡ ಒಂದು ಆವಿಷ್ಕಾರ ಅಲ್ಲವೇ? ಶಿಕ್ಷಣಗಳಲ್ಲಿ ಎರಡು ವಿಧಗಳಿವೆ. ಒಂದು ಔಪಚಾರಿಕ ಶಿಕ್ಷಣ, ಇನ್ನೊಂದು ಅನೌಪಚಾರಿಕ ಶಿಕ್ಷಣ. ಔಪಚಾರಿಕ ಶಿಕ್ಷಣ ಎಂದರೆ ನಾವು ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯೆ. ಅನೌಪಚಾರಿಕ ಶಿಕ್ಷಣ ಎಂದರೆ ನಾವು ಸಮಾಜದಿಂದ ಕಲಿಯುವ ವಿದ್ಯೆ. ಈ ಸಮಾಜದ ಅಭಿವೃದ್ಧಿಗೆ ನಾವು ಮಾಧ್ಯಮಗಳು ಪೂರಕ ಎಂದು ಹೇಳುತ್ತೇನೆ. ಮಾನವನು ಶಿಲಾಯುಗದ ಕಾಲದಿಂದಲೂ ಹಂತ ಹಂತವಾಗಿ ಹೊಸದನ್ನು ಕಂಡುಕೊಳ್ಳುತ್ತಲೇ ಬಂದಿದ್ದಾನೆ. ಅದರಲ್ಲಿ ಮುಖ್ಯ ಆವಿಷ್ಕಾರ ಎಂದರೆ ಈ ಮಾಧ್ಯಮ ಕೂಡ ಒಂದು. ಈ ಮಾಧ್ಯಮದಿಂದ ಈ ಸಮಾಜದಲ್ಲಿ ಮಾರಕವೇ ಹೊರತು ಪೂರಕವಲ್ಲ. ಮುಗ್ಧ ಜನರು ಮಾಧ್ಯಮಕ್ಕೆ ಮೊರೆ ಹೋಗಿ ನಿಜ ಜೀವನವನ್ನೇ ಮರೆತು ಹೋಗಿದ್ದಾರೆ. ಅವ್ರು ಹೇಳಿದ್ರು ಕೇಳಿ ನೋಡಿ ತಿಳಿಯಬಹುದು ಅಂತ. ಅದಕ್ಕಿನ್ನ ಕೇಳಿ ನೋಡಿ ತಿಳಿಯೋದಕ್ಕಿನ್ನ ಈ ಮುಗ್ಧ ಜನರು ಆ ಮಾಧ್ಯಮಗಳಿಗೆ ಮಾರು ಹೋಗ್ತಿದ್ದಾರೆ. ನಮ್ಮ ಪ್ರತಿಸ್ಪರ್ಧಿಯಾದ ಟೀಮ್ ಹೇಳ್ದಂಗೆ ನಾವು ಟಿ ವಿಲಿ ನೋಡ್ಬೋದು, ರೇಡಿಯೋದಲ್ಲಿ ಕೇಳ್ಬೋದು ಅಂತ ಹೇಳಿದ್ರು. ಟಿ ವಿಲಿ ನೋಡಿದ್ರೆ ನಮ್ಮ ಮಾನಸಿಕ ರೋಗ ಬರುತ್ತೆ, ಕಣ್ಣಿನ ದೃಷ್ಟಿ ಎಲ್ಲ ಹಾಳಾಗುತ್ತೆ. ಇಲ್ಲಿ ಎಷ್ಟು ಮನೇಲಿ ರೇಡಿಯೋ ಇದೆ ಹೇಳಿ? ಎಷ್ಟು ಜನ ರೇಡಿಯೋ ಕೇಳಿಸ್ಕೊಂತೀರಾ ಹೇಳಿ?